ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಶಿವಾನಂದ ಪಾಟೀಲ್ ಅವರು ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನು ಉದ್ಘಾಟನೆ ಹಾಗೂ ತಾಲೂಕು ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಅಂದಾಜು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪದವಿ ಪೂರ್ವ ಶಾಲಾ ಕಟ್ಟಡವನ್ನ ಉದ್ಘಾಟಿಸಲಾಯಿತು. ಇದೇ ವೇಳೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ತಾಲೂಕು ಪಂಚಾಯಿತಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಶಿವಾನಂದ ಪಾಟೀಲ್ ಅವರು, ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಿಸುವ ಶಕ್ತಿ ಕೇಂದ್ರವೇ ಶಾಲೆ. ಹೀಗಾಗಿ ಶಾಲೆಯನ್ನು ಸ್ವಚ್ಛ ಇಡುವ ಹಾಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದು ಪ್ರತಿಯೊಬ್ಬರ ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಮತ್ತು ತಾಲೂಕು ಪಂಚಾಯಿತಿ ನೂತನ ಕಟ್ಟಡದ ಕಾಮಗಾರಿಯನ್ನು ಗುಣಮಟ್ಟದಿಂದ ಹಾಗೂ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಬೇಕು ಎಂದು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹಾರಿವಾಳ್, ಸುರೇಶ್ ಗೌಡ ಪಾಟೀಲ್, ಕಮಲ್ ಸಾವ್, ಕೊರಬು ಸುರೇಶ್ ಹಾರಿವಾಳ್, ಶೇಖರ್ ಗೊಳಸಂಗಿ, ತಾಲೂಕು ಪಂಚಾಯಿತಿ ಅಧಿಕಾರಿ ವೆಂಕಟೇಶ್ ಮಂದಾಲ್, ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವಿಲಾಸ್ ರಾಠೋಡ್, ಪಿಡಬ್ಲ್ಯೂಡಿ ಅಧಿಕಾರಿ ಸಿದ್ದರಾಮ್ ದೊಡ್ಡಮನಿ ಸೇರಿದಂತೆ ಸಿಬ್ಬಂದಿ ವರ್ಗದವರು, ಪಟ್ಟಣದ ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮಹಬೂಬ್ ಮುನ್ಕಲ್, ಬಸವನ ಬಾಗೇವಾಡಿ. 2013ರಿಂದ ಇವತ್ತು 26ರವರೆಗೆ ನೂರಾರು ಕಟ್ಟಡಗಳನ್ನು ನಾವು ಬಸವನ ಬಾಗೇವಾಡಿಗೆ ಸೇರಿಸಿದ್ದೀವಿ. ಅದು ಸರ್ಕಾರಿ ಕಟ್ಟಡಗಳು. ನೀವು ನೋಡಬೇಕು, ಇಡೀ ರಾಜ್ಯದಲ್ಲಿ ಮಾದರಿಯ ಕಟ್ಟಡಗಳು ಎಲ್ಲಾದ್ರೂ ಇದ್ದರೆ ಅದು ಬಸವನ ಬಾಗೇವಾಡಿಯಲ್ಲಿದ್ದಾವೆ ಅಂತ ಹೇಳಬೇಕು. ಅದನ್ನು ಮೆಗಾ ಮಾರ್ಕೆಟ್ ಇರ್ಬೋದು, ಬಸವ ಭವನ ಇರ್ಬೋದು, ಬೇರೆ ಬೇರೆ ಯಾವುದೇ ಕಟ್ಟಡ ನೀವು ನೋಡ್ರಿ, ಇವತ್ತು ಶಾದಿ ಮಾಲ್ಗಳಿರ್ಬೋದು, ಎಲ್ಲದಕ್ಕೂ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಕಟ್ಟಡಗಳನ್ನು ನಾವು ಕಟ್ಟಿದ್ದೀವಿ. ಇದರಿಂದ ನಮ್ಮ ಬಸವನ ಬಾಗೇವಾಡಿ ಹೆಸರು ವಿಶ್ವವಿಖ್ಯಾತದ ಹೆಸರಿಗೆ ಸೇರ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಇಷ್ಟೆಲ್ಲ ಎಲ್ಲ ಮುಖ್ಯಮಂತ್ರಿಗಳು, ನಾನು ಒಂದೇ ಮುಖ್ಯಮಂತ್ರಿ ಅಂತ ಹೇಳೋದಿಲ್ಲ, ಎಲ್ಲ ಮುಖ್ಯಮಂತ್ರಿಗಳು ವಿದ್ಯಾದಾನದಲ್ಲಿ ಭಾಳ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾರು ಬಿಸಿ ಊಟ ಕೊಟ್ಟರು, ಯಾರು ಸಮವಸ್ತ್ರ ಕೊಟ್ಟರು, ಯಾರು ಹಾಲು ಕೊಟ್ಟರು, ಯಾರು ಮೊಟ್ಟೆ ಕೊಟ್ಟರು, ಯಾರು ಸೈಕಲ್ ಕೊಟ್ಟರು, ಯಾರು ಬಸ್ ಪಾಸ್ ಕೂಡ ಕೊಟ್ಟರು. ಇದು ನಮ್ಮ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸಲ್ತಕ್ಕಂಥ ಗೌರವ ಅಂತೇಳಿ ನಾನು ಹೇಳಬೇಕಾಗ್ತದೆ. ಈ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಇವತ್ತು ಇಷ್ಟು ದೊಡ್ಡ ಕೆಲಸ ಇವತ್ತು ಈ ರಾಜ್ಯದಲ್ಲಿ ಆಗಿದೆ. ಮತ್ತು ಅದಕ್ಕೆ ತಕ್ಕಾಗೆ ನಿಮಗೆಲ್ಲ ಗೊತ್ತಿದೆ, ಇಡೀ 30 ರಾಜ್ಯಗಳಲ್ಲಿ 31 ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಹಣವನ್ನು ಹರಿಸಿ ದೇಶಕ್ಕೆ ಆದಾಯ ಕೊಡೋದ್ರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅದರಲ್ಲಿ ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು